ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ. ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ, ಅವನ್ನೆಲ್ಲ ಸೀಸ್ ಮಾಡ್ರಿ ಅಂತ. ಸೀಸ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ. ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ನೋವು ಹೆಂಗೆ ಗೊತ್ತಾಗುತ್ತೆ? ಬಳಿ ನಮ್ಮ ಅಜ್ವಾರದ SC ST ಸಮುದಾಯದ 4 ಜನ ಯುವಕರು, ಒಬ್ಬ ಹುಡುಗ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ, ಇನ್ನೊಂದು 2 ಹುಡುಗರು ಡೆಕೋರೇಷನ್ಗೆ ಹೋಗ್ತಿದ್ರು, ಒಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬ ಫಾಸ್ಟಾಗಿ ಬಂದಿದೆ. ಆ ಟಿಪ್ಪರ್ನ ನಿರ್ಲಕ್ಷ್ಯದಿಂದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯಿತು. ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ. ಮತ್ತು ಈಗಲೇ ಜಿಲ್ಲಾಧಿಕಾರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ SC ಸಮುದಾಯದವ್ರಿಗೆ ಇಮಿಡಿಯೇಟಾಗಿ, ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ, ಅದು ಇಮಿಡಿಯೇಟಾಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸೋಕ್ಕೆ ಈಗ DC ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ. ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀನಿ. ಮತ್ತು ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತು ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸಿಂದನೂ ತುಂಬ ಜನ ತೀರ್ಕೊತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ್ಣ 50 ಜನ ಈ ದಟ್ಟು ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಆಕ್ಸಿಡೆಂಟ್ಸ್ ಯಾರು ಬೇಕು ಅಂತ ಯಾರು ಹೋಗಿ ಗಾಡಿ ತಗೊಂಡೋಗಿ ಯಾರು ಹೋಗಿ ಗುದ್ಕೊಳ್ಳಲ್ಲ, ಹಂಗಾಗೋಗುತ್ತೆ ಅಷ್ಟೇ. ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ. ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ. ಸೊ ದೇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ನಾನು ವರ್ಷಗಳಿಂದ ಟಿಪ್ಪರ್ ವಿರೋಧದಲ್ಲಿ ಇದ್ದೀವಿ. ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ, ಅವನ್ನೆಲ್ಲ ಸೀಸ್ ಮಾಡ್ರಿ ಅಂತ. ಸೀಸ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ. ನಾವೇನು ಮಾಡೋದು? ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ. ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ನೋವು ಹೆಂಗೆ ಗೊತ್ತಾಗುತ್ತೆ? ನಾನು ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ 20ಅಲ್ಲಿ ಬರೋಕ್ಕೆ ಹೇಳ್ರಿ, ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು. ಈಗ 4 ಕುಟುಂಬಗಳಿಗೆ ಯಾವನಾಗ್ತಾನೆ? ಹೈಯರ್ ಅಫಿಷಿಯಲ್ಸು ಬಾಯಿಗೆ ಬಂದಂಗೆ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗ ಪಾಪ ತಾಲೂಕು ಆಫೀಸರ್ಸು ಟಿಪ್ಪರ್ಸ್ ಎಲ್ಲ ಹಿಡಿದು ಓವರ್ಲೋಡ್ ಬೇಡ್ರೋ, ಸ್ಪೀಡ್ ಲಿಮಿಟ್ ಬೇಡ್ರೋ ಅಂತ ಹಿಡಿದ್ರೆ ಈ ಹೈಯರ್ ಅಫಿಷಿಯಲ್ಸು ಮೀಟಿಂಗ್ಗಳಲ್ಲಿ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ ಅಷ್ಟೇ. ಅಲ್ಲಿವರೆಗೂ ಅವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರುತ್ತೆ? ನಾನು ತಾಲೂಕು ಆಡಳಿತದಿಂದ ನಾವು ಎಷ್ಟು ಟೈಟ್ ಮಾಡ್ತಿದ್ದೀವಿ. ಈಗ ಬ್ಯಾನರ್ ಇದು ಫ್ಲೆಕ್ಸ್ಗಳು ಬ್ಯಾನ್ ಮಾಡಿದ್ವಿ, ಹೆಲ್ಮೆಟ್ ಕಂಪಲ್ಸರಿ. ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನಾನು ಯಾಕೆ ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡಿಸ್ತಿದ್ದೀನಿ? ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಅಲ್ವಾ? ಈಗ ಅದೇ ಪಾಪ 4 ಹುಡುಗರು ಹೆಲ್ಮೆಟ್ ಹಾಕಿದ್ದಿದ್ರೆ ಆ ಅಮ್ಮ 2 ಮಕ್ಕಳನ್ನ ಕಳ್ಕೊಂಡ್ರಲ್ಲಣ್ಣ, ಆ ಅಮ್ಮ ಹೇಳ್ತಿದ್ರು, ಸ್ವಾಮಿ ಒಬ್ಬ ಮಗ ಬದುಕಿದ್ದಿದ್ರು ನಾನು ಜೀವನ ಮಾಡ್ತಿದ್ದೆ ಅಂತ. ಸೊ ಇವೆಲ್ಲ ನೋವಾದಾಗೆ ಗೊತ್ತಾಗುತ್ತೆ. ಬಟ್ ನಾನಂತೂ ತಾಲೂಕು ಆಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀನಿ. ಪಾಪ ತಾಲೂಕು ಅಧಿಕಾರಿಗಳು ಫಾಲೋ ಮಾಡ್ತಾರೆ. ಹೈಯರ್ ಅಫಿಷಿಯಲ್ಸು ಅವ್ರಿಗೆ ಏನೇನು ಫೇವರ್ ಇದೆಯೋ ಯಾವನಿಂದ ಯಾರಿಗೆ ಗೊತ್ತು? ಅವ್ರ ಹಣೆ ಬರ. ಚರ್ಚೆ ಮಾಡೋದಲ್ಲ, ನಾನು ಔಟ್ ಆ್ಯಂಡ್ ಔಟ್ ನಾನು ವಿರೋಧ ಮಾಡ್ಕೊಂಡೇ ಬರ್ತಿದ್ದೀನಲ್ಲ. ನನಗೆ ಯಾವನಿಂದ ಏನಾಗಬೇಕು? ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದ್ದೀರಾ? ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಸ್ ಮಾಡಿದ್ರೆ ಮೀಟಿಂಗ್ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ. ಏನು ಮಾಡೋದು? ಆ ಹೈಯರ್ ಅಫಿಷಿಯಲ್ಸ್ಗೆ ಯಾವನೇ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು? ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಹೈಯರ್ ಅಫಿಷಿಯಲ್ಸು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸಿಂದ ಬಿಹೇವ್ ಮಾಡಬೇಕು. ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಈಗ ತಹಸೀಲ್ದಾರ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅವರೊಬ್ಬರೇ ಏನು ಮಾಡೋಕ್ಕಾಗುತ್ತೆ? ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದ್ದೀನಿ. ರಾತ್ರಿನೇ ಗೊತ್ತಾಗಿದ್ದ ತಕ್ಷಣ ಅರೆಸ್ಟ್ ಮಾಡಿಸಿದ್ದೀವಿ. ಈಗ ಆ ಟಿಪ್ಪರ್ ಓನರಿಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ. ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ್ದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡಿದೆ. ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್.